ಸ್ನೇಹಿತರೆ, ನಿನ್ನೆ ಒಂದು ಬೆಂಗಳೂರಲ್ಲಿ ಮ್ಯಾಟರ್ ಆಗಿದೆ. ಒಬ್ಬರು ಆಟೋ ಡ್ರೈವರ್ಗೆ ಒಂದು ಲೇಡಿ ಹಿಂದಿಯವಳು ಚಪ್ಪಲಿಲಿ ಹೊಡಿತಾಳೆ. ಮ್ಯಾಟರ್ ಇಷ್ಟೇ, ಅವರೇನೋ ಆಟೋದಲ್ಲಿ ಬರ್ತಿರ್ತಾರೆ ಅಂತ ಆಟೋ ಡ್ರೈವರು. ಪಕ್ಕದಲ್ಲೇನೋ ಅವರಿಗೇನೋ ಗಾಡಿ ಟಚ್ ಆಯಿತು ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರು ಡ್ರೈವರ್ ಹೇಳೋ ಪ್ರಕಾರ ಟಚ್ ಆಗಿಲ್ಲ ಅವ್ರಿಗೆ. ಹೋಗ್ಲಿ ಆಯಿತು, ಟಚ್ ಆಯಿತು ಅಂತ ಅನ್ಕೊಳ್ಳಿ, ಅವ್ರ ಬಟ್ಟೆ ಟಚ್ ಆಯಿತು ಅಂತ ಅನ್ಕೊಳ್ಳಿ, ಅವ್ರಿಗೇನು ಆಗಿಲ್ಲ, ಓಕೆನಾ. ಅವ್ರಿಗೆ ಯಾವುದೇ ರೀತಿ ಇಂಜುರಿ ಆಗಿಲ್ಲ. ಮತ್ತು ಅವ್ರು ಬರ್ತಿರೋ ಸ್ಕೂಟಿಗೆ ಏನಾಗಿಲ್ಲ. ಸ್ಕೂಟಿಲಿ ಬರ್ತಿರ್ತಾರೆ ಅವ್ರ ಗಂಡ ಸ್ಕೂಟಿಲಿ ಬರ್ತಿರ್ತಾರೆ. ಅವ್ರ ಗಂಡ ನಿಂತ್ಕೊಂಡು ಪುಣ್ಯಾತ್ಮ ವಿಡಿಯೋ ಮಾಡ್ತಾನೆ ಸ್ಕೂಟಿ ಮೇಲೆ ಕೂತ್ಕೊಂಡು. ಈ ಅಮ್ಮ ಬಂದ್ಬಿಟ್ಟು ಮೇ ಮಾರುಂಗ ತುಜೆ ಅಂತ ಹೇಳ್ತಾಳೆ. ಇವರು ಡ್ರೈವರ್ ಇದ್ದವರು ಸುಮ್ಮನೆ ಇರ್ತಾರೆ ಪಾಪ. ಕೊನೆಗೆ ಆ ಲೇಡಿ ಇದ್ದವರು ಚಪ್ಪಲಿ ತೊಗೊಂಡು ಹೊಡಿತಾರೆ ಸ್ನೇಹಿತರೆ. ಈ ಕಿತ್ತೋಗಿರೋ ನನ್ನ ಮಕ್ಕಳು ಅವ್ರಲ್ಲಿ ತಿನ್ನೋ ಗತಿ ಇಲ್ಲ ಅಂತ ಹೇಳಿ ಬಂದು ಕುತ್ಕೊಂಡು ಕೆಲಸ ಮಾಡಿಕೊಂಡು ನಮ್ಮವ್ರಿಗೆ ಕೆಲಸ ಇಲ್ಲದೆ ನಮ್ಮವ್ರಿಗೆ ಹೊಡೆಯೋ ಥರ ಆಗಿದ್ದಾರೆ. ಅದರಲ್ಲೂ ಆಟೋ ಡ್ರೈವರ್ಸ್ಗೆ, ಕ್ಯಾಬ್ ಡ್ರೈವರ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಈ ಲೋಫರ್ಸಿಂದ. ಬರೀ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಅವ್ರೇನು ಮಾಡಲ್ಲ ಅಂತ. ಅದನ್ನು ಬಿಟ್ಬಿಟ್ಟು ಯಾರೋ ಬೇರೆಯವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಅದು ಬೇರೆ ಥರನೇ ರಿಯಾಕ್ಟ್ ಆಗ್ತಿತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮಧ್ಯದ ರೋಡಲ್ಲಿ ಒಬ್ಬನಿಗೆ ಒಂದು ಹೆಂಗಸು ಚಪ್ಪಲಿ ತೊಗೊಂಡು ಹೊಡಿತಾಳೆ ಅಂದರೆ ಏನು ಹೇಳ್ಬೇಕು ಹೇಳಿ. ಇದಕ್ಕೆ ಕೇಸ್ ಆಗಿದೆ. ಬಟ್ ಪೊಲೀಸ್ ಅವರೇನೋ ಅವ್ರು ಹೇಳಿರೋದು, ಆಟೋ ಡ್ರೈವರ್ ಹೇಳಿರೋದು, ಅವ್ರೇನಾದರೂ ಆ ಲೇಡಿ ಏನಾದರೂ ಉಲ್ಟಾ ಕೇಸ್ ಹಾಕಿದ್ರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಕಣಪ್ಪ ಅಂತ. ಪಾಪ ಪೊಲೀಸರು ಒಳ್ಳೇದು ಕೇಳಿದ್ದಾರೆ. ಏನಕ್ಕೆ ಅಂದರೆ ಇವಾಗ ಆಗಿರೋದೇ ಅಲ್ವಾ, ಏನಾದರೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವ್ರೇನೇ ಕೇಸ್ ಹಾಕಿದ್ರು ನಡೆಯುತ್ತೆ ಅನ್ನೋ ಧೈರ್ಯ ಅವಳಿಗೆ. ಅದಕ್ಕೋಸ್ಕರನೇ ಅವಳೇ ಬಂದು ಕೂಗಾಡಿರೋದು. ಗಂಡ ಕೂತವನ ಬೈಕ್ ಮೇಲೆ, ಆ ಲೋಫರ್ ನನ್ನ ಮಗ ಇಳ್ಬಿಟ್ಟು ಅವ್ನು ಮಾತಾಡಿಲ್ಲ. ಅವ್ನು ಬಂದು ಡ್ರೈವರ್ ಹತ್ರ ಮಾತಾಡಬೇಕಿತ್ತು, ಇವಳನ್ನ ಕಳಿಸಿದ್ದಾನೆ. ಅವಳ ಕೈಯಲ್ಲೇನೋ ಬ್ಯಾಂಡೇಜ್ ಹಾಕೊಂಡ್ಬಂದಿದ್ದಾಳೆ, ಮೋಸ್ಟ್ಲಿ ಹಾಸ್ಪಿಟ್ಲಿಂದ ಬರ್ತೀರ ಅನ್ಸುತ್ತೆ. ಬಂದು ಒಂದು ನಿಮಿಷ ಕನ್ವರ್ಸೇಷನ್ ಸ್ನೇಹಿತರೆ ಅಷ್ಟೇ, ಬಂದು ಟಪ್ ಅಂದರೆ ಚಪ್ಪಲಿ ಹೊಡೆದೇ ಬಿಡ್ತಾಳೆ ಆ ಮಧ್ಯದ ರೋಡಲ್ಲಿ. ಪಾಪ ಅವ್ರು ಲಿಟ್ರಲಿ ಆಟೋ ಡ್ರೈವರ್ ಒಂದು ಮಾತಾಡಲ್ಲ ಗೊತ್ತಾ, ಫೋನ್ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಿರ್ತಾರೆ. ಅವಳಿಗೆ ಕೋಪ ಬಂದಿರೋದು ಏನಕ್ಕೆ ರೆಕಾರ್ಡ್ ಮಾಡ್ತೀಯಾ ಅಂತ ಹೊಡೆದಿರೋದು ಸ್ನೇಹಿತರೆ. ಅವಳು ಬೈತಾಳೆ ಫಸ್ಟು, ಆಮೇಲೆ ಇವರೇನೋ ಲಾಸ್ಟ್ ಮೂಮೆಂಟಲ್ಲಿ ಫೋನ್ ತೆಗಿತಾರೆ, ಫೋನ್ ತೆಗೆದು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡೋಕ್ಕೂ ಮುಂಚೆ ಏನಾಯಿತು ಏನೋ ಗೊತ್ತಿಲ್ಲ, ಬಟ್ ಇವ್ರು ಯಾವಾಗ ಹೊಡಿಯೋದಕ್ಕೆ ಬಂದರು ಆ ಡ್ರೈವರ್ಗೆ ಅವಾಗ ಫೋನ್ ತೆಗೆದು ರೆಕಾರ್ಡ್ ಮಾಡಿದ್ದಾರೆ. ಇನ್ನೊಂದೇನಂತಂದರೆ, ತುಂಬ ಜನ ಪಬ್ಲಿಕ್ ಇದರಲ್ಲಿ ಯಾರು ಬಂದ್ಬಿಟ್ಟು ಆ ಲೇಡಿನ ಇಟ್ಕೊಳ್ಳಿಲ್ಲ, ಹೊಡಿಬೇಡ ಬಿಡಮ್ಮ ಅಂತ ಹೇಳಿಲ್ಲ. ಪಬ್ಲಿಕ್ ಕೂಡ ಫೋನ್ ತೆಗೆದು ರೆಕಾರ್ಡ್ ಮಾಡ್ಕೊತಿದ್ರು. ಅಟ್ಲೀಸ್ಟ್ ನೀವಾದರೂ ಹೋಗ್ಬಿಟ್ಟು ಆ ಲೇಡಿನ ತಡಿಬೋದಿತ್ತಲ್ಲ. ಇದಕ್ಕೆ ನ್ಯಾಯ ಸಿಗ್ಬೇಕು ಸ್ನೇಹಿತರೆ. ನಮ್ಮ ಬೆಂಗಳೂರು ಪೊಲೀಸ್ ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಥರ ಕೇಸ್ ಆಗದಿರೋ ಥರ ಏನಾದರೂ ಮಾಡಿ ಕಂಟ್ರೋಲ್ ಮಾಡಿ. ಬೆಂಗಳೂರು ಪೊಲೀಸಲ್ಲಿ ಒಂದು ರಿಕ್ವೆಸ್ಟ್ ನಂದು, ಏನಿಲ್ಲ, ಅವಳಿಗೊಂದು ಅವರು ಅನ್ನಲ್ಲ ಅವಳು ಅಂತಲೇ ಹೇಳ್ತೀನಿ, ಅವಳಿಗೊಂದು ಒಳ್ಳೆ ಪನಿಷ್ಮೆಂಟ್ ಕೊಟ್ಟರೆ ಅಫ್ಕೋರ್ಸ್ ಸರಿ ಹೋಗುತ್ತೆ. ಇದು ನೆಕ್ಸ್ಟ್ ಯಾರೇ ಮಾತಾಡೋದಕ್ಕೆ ಬಂದ್ರೂ ಸ್ವಲ್ಪ ಭಯ ಅನ್ನೋದಿರುತ್ತೆ. ಈ ವಿಡಿಯೋ ನೋಡೋದ್ರಲ್ಲಿ ತುಂಬ ಜನ ಡ್ರೈವರ್ಸ್ ಇರ್ತಾರೆ ನಂಗೆ ಗೊತ್ತು. ನೀವು ಕೂಡ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ. ಅಫ್ಕೋರ್ಸ್ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮ ಕರ್ನಾಟಕದವ್ರು ಹಂಗೆ ಬಿಡಲ್ಲ. ಅದರಲ್ಲೂ ನಮ್ಮ ಡ್ರೈವರ್ಸ್ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ತೋರಿಸ್ತಾರೆ ಈ ಸಲ.